ಸ್ನೇಹಿತರೆ ನಮಸ್ಕಾರ. ಸೀರಿಯಲ್ ಲೋಕದಲ್ಲಿ ಭಾರಿ ಕುತೂಹಲವನ್ನು ಕೆರಳಿಸಿರುವಂತಹ ಕರ್ಣ ವಿವಾದದ ಬಗ್ಗೆ ಈಗಾಗಲೇ ಸಾಕಷ್ಟು ಚರ್ಚೆಗಳು ನಡೀತಿದ್ದಾವೆ. ಅಂದರೆ ಕರ್ಣ ಧಾರಾವಾಹಿಯ ಪ್ರಸಾರದ ವಿವಾದ ಇದೆಯಲ್ಲ, ಇದಕ್ಕೆ ನೇರವಾದಂಥ ಹೊಣೆಗಾರಿಕೆ ಭವ್ಯದೇ ಆದರೂ ಕೂಡ ಇಡೀ ತಂಡಕ್ಕೆ ಈಗ ಟೆನ್ಷನ್. ಒಂದು ಕಡೆ ನಿರ್ಮಾಪಕರಿಗೆ ಸುಮ್ಮನೆ ದುಡ್ಡು ವೇಸ್ಟ್ ಆಗ್ತಿದೆಯಲ್ಲ ಅನ್ನುವಂಥ ಟೆನ್ಷನ್ನು, ಮತ್ತೊಂದು ಕಡೆ ನಟರಿಗೆ ಸಿಕ್ಕಂಥ ಅವಕಾಶ ಸರಿಯಾಗಿ ಸದುಪಯೋಗ ಆಗಲಿಲ್ವಲ್ಲ ಅನ್ನುವಂತಹ ಬೇಜಾರು, ಇನ್ನೊಂದು ಕಡೆ ಚಾನಲ್ನವ್ರಿಗೂ ಕೂಡ ಅಯ್ಯೋ ಫಿಕ್ಸ್ ಆದಂಥ ಒಂದು ಸ್ಲಾಟ್ ಈಗ ಹೋಯ್ತಲ್ಲ ಅನ್ನುವಂಥ ಟೆನ್ಷನ್. ಹೀಗೆ ಎಲ್ರಿಗೂ ಕೂಡ ಗೊಂದಲಗಳೇ. ಈ ನಡುವೆ ಮತ್ತೊಂದು ಈಗ ಇಂಟ್ರೆಸ್ಟಿಂಗ್ ಮತ್ತು ಹೊಸದೊಂದು ಅಪ್ಡೇಟ್ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಭವ್ಯ ಮೊನ್ನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸಿ ಬಂದಿದ್ರು. ಮೊದಲ ಶುಕ್ರವಾರ, ಆಷಾಢದ ಮೊದಲ ಶುಕ್ರವಾರ ಹೋಗಿ ಚಾಮುಂಡೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಬಂದಿದ್ರಲ್ಲ, ಇದರ ಬೆನ್ನಲ್ಲೇ ಈಗ ಬಹುತೇಕ ಕರ್ಣ ಧಾರಾವಾಹಿಯ ಡೇಟ್ ಕೂಡ ಫಿಕ್ಸ್ ಆಗಿದೆ. ಅಂದರೆ ಮರುಪ್ರಸಾರ, ಅಂದರೆ ಈಗಾಗಲೇ ಒಂದು ಸಲ ಶುರು ಆಗಬೇಕಾಗಿತ್ತು ಅಂತೇಳಿ ಡೇಟ್ ಫಿಕ್ಸ್ ಆಗಿತ್ತು, ಮತ್ತೆ ಆ ಕಡೆ ಆಗಿತ್ತು. ಈಗ ಮತ್ತೆ ಇಲ್ಲ ಇದೇ ಡೇಟು ಅಂತ ಹೇಳ್ಬಿಟ್ಟು ಫೈನಲ್ ಆಗಿದೆ. ಹಾಗಾದರೆ ಯಾವ ಡೇಟು ಯಾವತ್ತು ಬರುತ್ತೆ, ಇದು ವೆರಿ ಇಂಟ್ರೆಸ್ಟಿಂಗ್. ಅದನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಭವ್ಯ ಚಾಮುಂಡೇಶ್ವರಿಯ ದರ್ಶನ ಪಡೆದ ನಂತರ ಆಗ್ತಿರುವಂಥ ಬದಲಾವಣೆಗಳ ಬಗ್ಗೆನೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಕೊನೆಯವರೆಗೆ ಈ ಸ್ಟೋರಿಯನ್ನು ನೋಡಿ ನಂತರ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ಸ್ನೇಹಿತರೆ, ಕರ್ಣ ಧಾರಾವಾಹಿ ಸಹಜವಾಗಿ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೊಸದೊಂದು ಚೈತನ್ಯವನ್ನು ಸೃಷ್ಟಿಸಿದಂಥ ಸೀರಿಯಲ್. ಕಾರಣ, ಒಂದು ಕಡೆ ಅದ್ಭುತವಾದಂಥ ಪ್ರೊಡಕ್ಷನ್ ಹೌಸು, ಇನ್ನೊಂದು ಕಡೆ ಅತ್ಯದ್ಭುತವಾದಂಥ ನಟರ ತಂಡ, ಇನ್ನೊಂದು ಕಡೆ ಒಳ್ಳೆಯ ಕಥೆಯ ಬ್ಯಾಕ್ಗ್ರೌಂಡ್ ಇರುವಂತಹ ಸೀರಿಯಲ್ ಅನ್ನುವಂಥ ಕಾರಣಕ್ಕೋಸ್ಕರ ಬಿಗ್ ಬಾಸ್ನಿಂದ ಬಂದಿರುವಂಥ ನಮ್ರತಾ ಮತ್ತು ಭವ್ಯಗೌಡ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಕಿರಣ್ ರಾಜ್ ಕೂಡ ಇದರಲ್ಲಿ ನಾಯಕ ನಟನಾಗಿ ನಟಿಸ್ತಿರೋದ್ರಿಂದ ಸಹಜವಾಗಿ ಈ ಸೀರಿಯಲ್ನ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿತ್ತು. ಆದರೆ ಆ ನಿರೀಕ್ಷಿತ ಬೆಳವಣಿಗೆಗಳಲ್ಲಿ ಕರ್ಣ ಧಾರಾವಾಹಿ ಪ್ರಸಾರ ಆಗುವಂಥ ದಿನಾಂಕವನ್ನು ಘೋಷಣೆ ಮಾಡಿದರೂ ಕೂಡ, ಸ್ಲಾಟ್ ಕೂಡ ಫಿಕ್ಸ್ ಆಗಿದ್ರೂ ಕೂಡ ಆ ಸ್ಲಾಟ್ಗೆ ಆ ದಿನಾಂಕಕ್ಕೆ ಪ್ರಸಾರ ಆಗಲಿಕ್ಕೆ ಸಾಧ್ಯವಾಗಲಿಲ್ಲ. ಪರಿಣಾಮ ಕೋರ್ಟ್ನ ಆದೇಶ. ಹೌದು, ಯಾವಾಗ ಕೋರ್ಟು ಗಂಭೀರವಾದಂಥ ಒಂದು ಆದೇಶವನ್ನು ಕೊಟ್ಟು ಸ್ಟೇಯನ್ನು ಕೊಡ್ತೋ, ಪರಿಣಾಮ ಕರ್ಣ ಧಾರಾವಾಹಿ ಪ್ರಸಾರ ನಿಲ್ಲಿಸಬೇಕಾಯಿತು. ಇದೆಲ್ಲದಕ್ಕೂ ಕೂಡ ಹೊಣೆಗಾರಿಕೆ ಮತ್ತು ಕಾರಣಕರ್ತೆ ಯಾರು ಅಂತೇಳಿ ಕೇಳಿದ್ರೆ ಭವ್ಯ ಮಾಡಿದಂಥ ಒಂದೇ ಒಂದು ತಪ್ಪಿನ ಪರಿಣಾಮ ಇಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿಗೆ ಕರ್ಣ ಧಾರಾವಾಹಿ ತಳ್ಳಲ್ಪಡ್ತು ಅಂತಲೇ ಹೇಳ್ಬೋದು. ಆಯಿತು, ಈ ವಿಚಾರ ಹೊರಗಡೆಯೂ ಕೂಡ ಗೊತ್ತಾಯಿತು. ಕರ್ಣ ಧಾರಾವಾಹಿಯ ತಂಡ ಬಹಿರಂಗ ಕ್ಷಮೆಯೂ ಕೂಡ ಕೇಳ್ತು ವೀಕ್ಷಕರನ್ನು. ಆದರೆ ಭವ್ಯ ಮಾತ್ರ ಎಲ್ಲೂ ಕೂಡ ಕಾಣಿಸ್ಲೇ ಇಲ್ಲ, ಯಾವ ವಿಚಾರವನ್ನು ಕೂಡ ಶೇರ್ ಮಾಡಿಕೊಳ್ಳೇ ಇಲ್ಲ. ಆಕೆಗೆ ಗೊತ್ತಿತ್ತು ಕೂಡ ತಪ್ಪು ಮಾಡಿದ್ಲು ಅನ್ನೋದು ಬಹುಶಃ ಆಕೆಗೆ ಆ ನಂತರ ಅರಿವಾಯಿತು. ಆಯಿತು, ಇದೆಲ್ಲದ ನಂತರ ಕೊನೆಗೆ ಭವ್ಯ ಒಂದು ಕಡೆ ಪ್ರತ್ಯಕ್ಷ ಆದರು. ಎಲ್ಲಿ? ಅದು ಒಂದು ಶಕ್ತಿಶಾಲಿ ದೇವಿಯ ಪೀಠದ ಮುಂದೆ. ಹೌದು, ಎಲ್ಲವೂ ಕೂಡ ಪ್ಲಾನ್ ಪ್ರಕಾರ ನಡೆದಿದ್ರೆ ಇಷ್ಟೊತ್ತಿಗೆ ಕಿರುತೆರೆಯಲ್ಲಿ ಕರ್ಣ ಸೀರಿಯಲ್ ಹವಾ ಶುರು ಆಗಬೇಕಾಗಿತ್ತು. ಆದರೆ ಕರ್ಣ ಪ್ರಸಾರಕ್ಕೆ ತಡೆ ಬಿತ್ತು, ಕೋರ್ಟ್ನಿಂದ ಸ್ಟೇ ಆರ್ಡರ್ ಬಂತು. ಇದಕ್ಕೆ ಮುಖ್ಯ ಕಾರಣ ಜಿ ಕನ್ನಡ ವಾಹಿನಿಯ ಪ್ರತಿಸ್ಪರ್ಧಿ ಚಾನಲ್ ಕಲರ್ಸ್ ಕನ್ನಡ ಹಾಗೂ ಭವ್ಯ ನಡುವೆ ನಡೆದಂಥ ಒಪ್ಪಂದ ಯಾವಾಗ ಭವ್ಯ ಉಲ್ಲಂಘನೆ ಮಾಡಿದ್ರೋ, ಆ ಜೊತೆಗೆ ಅಹಂಕಾರವನ್ನು ಪ್ರದರ್ಶನ ಮಾಡಿದ್ರೋ, ಕೋರ್ಟ್ನಿಂದ ಸ್ಟೇ ತರುವಂಥ ಅನಿವಾರ್ಯ ಪರಿಸ್ಥಿತಿ ಕಲರ್ಸ್ಗೆ ನಿರ್ಮಾಣ ಆಯಿತು. ಈ ವಿವಾದದ ತರುವಾಯ ಭವ್ಯಗೌಡ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ವಿವಾದ ನಡೆದು 10 ದಿನಗಳಾದ ಬಳಿಕ ಭವ್ಯಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಪ್ರತ್ಯಕ್ಷ ಆದರು. ಭವ್ಯಗೌಡ ಮೈಸೂರಿನ ಪ್ರವಾಸದಲ್ಲಿದ್ದರು. ಚಾಮುಂಡಿ ಬೆಟ್ಟಕ್ಕೆ, ಶಕ್ತಿಶಾಲಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ತೆರಳಿದರು ಭವ್ಯಗೌಡ. ಮೊನ್ನೆ ಶುಕ್ರವಾರ ಚಾಮುಂಡೇಶ್ವರಿ ತಾಯಿಯ ದರ್ಶನವನ್ನು ಪಡೆದು ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಂದಿದ್ದರು. ಅದೇ ಖುಷಿಯಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ತಾವಿರುವಂಥ ಫೋಟೋವನ್ನು ಕೂಡ ಭವ್ಯಗೌಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡ್ಕೊಂಡಿದ್ರು ಕೂಡ. ಅಂದಹಾಗೆ ಭವ್ಯ ಸಹೋದರಿ ದಿವ್ಯಗೌಡ ಕೂಡ ಜೊತೆಗೆ ಇದ್ದರು ಅನ್ನೋದು ವಿಶೇಷ. ಇಷ್ಟಾಯಿತು. ಯಾವಾಗ ಭವ್ಯ ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಹೋಗಿ ದೇವರ ಮುಂದೆ ತನ್ನೆಲ್ಲ ತಪ್ಪುಗಳನ್ನು ಅರ್ಪಿಸಿ ಕ್ಷಮೆಯನ್ನು ಕೇಳಿ ನಂತರ ಕಾಪಾಡು ಅಂತೇಳಿ ಕೈ ಮುಗಿದ್ರು, ಅದಾದ ಬಳಿಕ ಒಂದು ಗುಡ್ ನ್ಯೂಸು ಈಗ ಭವ್ಯಗೆ ಸಿಕ್ಕಿದೆ. ಏನು ಅಂತ ಹೇಳಿದ್ರೆ, ಭವ್ಯಗೌಡ ನಟಿಸಿದಂಥ ಈ ಕರ್ಣ ಸೀರಿಯಲ್ಗೆ ಏನು ಸ್ಟೇ ಇತ್ತಲ್ಲ, ಇದರ ಈ ಸ್ಟೇ ಮುಗಿದ ಬಳಿಕ, ಜೊತೆಗೆ ಅಗ್ರಿಮೆಂಟ್ನ ಸಮಯ ಮುಗಿದ ಬಳಿಕ ಈಗ ಸೀರಿಯಲ್ ಪ್ರಸಾರ ಆಗುವಂಥ ಡೇಟ್ ಕೂಡ ಬಹುತೇಕ ಫಿಕ್ಸ್ ಆಗೋದು ಕ್ಲಿಯರ್ ಆಗಿದೆ. ಹೌದು, ಈಗಾಗಲೇ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಕರ್ಣ ಸೀರಿಯಲ್ಗೆ ಸ್ಟೇ ಆರ್ಡರ್ ಬಂದಾಗ ಟ್ರಸ್ಟ್ ದಿ ಪ್ರೊಸೆಸ್ ಅಂತ ಹೇಳಿಬಿಟ್ಟು ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಭವ್ಯಗೌಡ. ಅಂದರೆ ಪ್ರಕ್ರಿಯೆಯ ಮೇಲೆ ನಂಬಿಕೆಯನ್ನು ಇಡಿ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ನಲ್ಲಿ ಭವ್ಯಗೌಡ ಬರೆದುಕೊಂಡಿದ್ರು. ಇದು ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನು ಪಡೆದ ನಂತರ ಈಗ ಬೇರೆಯದೇ ರೀತಿಯಾದಂತಹ ಒಂದಷ್ಟು ಆಲೋಚನೆಗಳಿಗೆ ಕೈ ಹಾಕುವಂತೆ ಮಾಡಿದೆ ಭವ್ಯರನ್ನು ಅಂತಲೂ ಕೂಡ ಹೇಳ್ಬೋದು.
ಈಗಾಗಲೇ ಕರ್ಣ ಧಾರಾವಾಹಿಯ ಹಲವು ಸಂಚಿಕೆಗಳ ಶೂಟಿಂಗ್ ಕೂಡ ಮುಗಿದು ಹೋಗಿದೆ. ಕೋರ್ಟ್ನಲ್ಲಿ ಕೇಸ್ ಇರೋದ್ರಿಂದ ಇದು ಇತ್ಯರ್ಥವಾಗಬೇಕು, ಇಲ್ಲ ರಾಜಿಯನ್ನ ಮಾಡ್ಕೊಳ್ಬೇಕು, ಅಥವಾ ಈ ಅಗ್ರಿಮೆಂಟ್ನ ಸಮಯ ಮುಗಿಬೇಕು. ಅಲ್ಲಿವರೆಗೂ ಕೂಡ ಕರ್ಣ ಧಾರಾವಾಹಿ ಪ್ರಸಾರ ಆಗೋದು ಡೌಟೆ. ಇಲ್ಲಿ ರಾಜಿಯೂ ಕೂಡ ಅಸಾಧ್ಯ ಮತ್ತು ಇತ್ಯರ್ಥವನ್ನು ಮಾಡ್ಕೊಳ್ಳೋದು ಕೂಡ ಅಸಾಧ್ಯ. ಸೊ ದಟ್ ಈಗ ಇರುವಂಥ ಕೊನೆಯ ಆಪ್ಷನ್ಸ್ ಏನು ಅಂತ ಹೇಳಿದ್ರೆ, ಅಗ್ರಿಮೆಂಟ್ನ ಸಮಯ ಮೀರಿದ ಬಳಿಕ, ಅಂದರೆ ಈಗ ಸಿಕ್ಕಿರುವಂಥ ಮಾಹಿತಿಯ ಪ್ರಕಾರ ಜುಲೈ 15ನೇ ತಾರೀಕಿಗೆ ಇವರ ಅಗ್ರಿಮೆಂಟ್ ಮುಗಿಯುತ್ತೆ. ಜುಲೈ 15ಕ್ಕೆ ಇವರ ಅಗ್ರಿಮೆಂಟ್ ಮುಗಿದ್ರೆ ಮುಂದಿನ ಸೋಮವಾರ ಅಂತೇಳಿ ಇವ್ರಿಗೆ ಸಿಗೋದು 21ನೇ ತಾರೀಕು. ಸೊ ದಟ್ 21ನೇ ತಾರೀಕಿನವರೆಗೂ ಕೂಡ ಇವರು ಯಾವುದೇ ಕಾರಣಕ್ಕೂ ಕೂಡ ಈ ಸೀರಿಯಲನ್ನು ಪ್ರಸಾರ ಮಾಡೋದಕ್ಕೆ ಸಾಧ್ಯವಿಲ್ಲ. ಕಾರಣ 15ನೇ ತಾರೀಕು ಬರುವಂಥದ್ದು ಮಂಗಳವಾರ 15 ಬರೋದ್ರಿಂದ 21ನೇ ತಾರೀಕಿನಿಂದ ಇವರು ಸೀರಿಯಲನ್ನು ಶುರು ಮಾಡಬಹುದು, ಟೆಲಿಕಾಸ್ಟನ್ನು ಸ್ಟಾರ್ಟ್ ಮಾಡಬಹುದು. ಹಾಗಾಗಿ ಬಹುತೇಕ ಜುಲೈ 21ರಿಂದ, ಇದೇ ತಿಂಗಳ ಜುಲೈ 21ರಿಂದ ಈ ಸೀರಿಯಲ್, ಕರ್ಣ ಸೀರಿಯಲ್ ವೀಕ್ಷಕರ ಮುಂದೆ ಬರುತ್ತೆ ಅನ್ನೋದು ಆಲ್ಮೋಸ್ಟ್ ಆಲ್ ಕನ್ಫರ್ಮ್ ಆಗಿದೆ. ಆಲ್ಮೋಸ್ಟ್ ಆಲ್ ಕೊನೆಯ ಕ್ಷಣಗಳ ಬದಲಾವಣೆಗಳು ಅಥವಾ ಡೆವಲಪ್ಮೆಂಟ್ಗಳನ್ನು ಹೊರತುಪಡಿಸಿ ಆಲ್ಮೋಸ್ಟ್ ಆಲ್ ಜುಲೈ 21ರಿಂದ ಕರ್ಣ ಧಾರಾವಾಹಿ ನಿಮ್ಮ ಮನೆಯ ಟಿವಿಯಲ್ಲಿ ಬರುತ್ತೆ. ಸೇಮ್ ಸ್ಲಾಟ್, ಬಹುಶಃ 8 ಗಂಟೆಯ ಸೇಮ್ ಸ್ಲಾಟ್ನಲ್ಲೇ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಈ ಕರ್ಣ ಧಾರಾವಾಹಿಗೆ ಇದ್ದಂತಹ ಏನೊಂದು ಗೊಂದಲಗಳಿರ್ಬೋದು, ವಿಘ್ನಗಳಿರ್ಬೋದು, ಅವೆಲ್ಲವೂ ಕೂಡ ಚಾಮುಂಡೇಶ್ವರಿ ದರ್ಶನ ಪಡೆದ ಬಳಿಕ ಒಂದೊಂದೇ ಬಗೆಹರಿತಿರುವಂಥದ್ದು ಭವ್ಯಗೂ ಕೂಡ ಒಂದು ರೀತಿಯ ಖುಷಿ. ಸಹಜವಾಗಿ ಆಕೆ ಅತ್ಯಂತ ಪ್ರೀತಿಯಿಂದ ನಟಿಸಿದ್ದಂತಹ ಧಾರಾವಾಹಿಗೆ ಇದ್ದಂತಹ ಈ ತೊಡಕುಗಳು ದೂರ ಆಗುತ್ತೆ ಅಂತ ಆದರೆ ಯಾರಿಗೆ ತಾನೇ ಖುಷಿ ಆಗಲ್ಲ ಹೇಳಿ. ಅದೇ ರೀತಿ ಭವ್ಯಗೂ ಕೂಡ ಈಗ ಖುಷಿಯಾಗಿದೆ. ಒಂದು ಹಂತದಲ್ಲಿ ಭವ್ಯ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಈ ತಿಂಗಳ 21ರಿಂದ ನೀವು ಕರ್ಣನನ್ನು ತೆರೆಯ ಮೇಲೆ ನೋಡಬಹುದು. ಅಲ್ಲಿವರೆಗೆ ಕರ್ಣನಿಗೆ ಇದ್ದಂಥ ಒಂದೊಂದೇ ವಿಘ್ನಗಳು ದೂರವಾಗ್ತಾ ಕರ್ಣನ ಎಲ್ಲ ಸಮಸ್ಯೆಗಳು ದೂರವಾಗಲಿ ಅನ್ನುವಂಥದ್ದು ಎಲ್ಲರ ಆಶಯ. ಒಂದು ಕಡೆ ಭವ್ಯ, ಮತ್ತೊಂದು ಕಡೆ ನಮ್ರತಾ, ಕಿರಣ್, ಹೀಗೆ ಎಲ್ಲ ನಟ ನಟಿಯರ ಆಶಯವು ಕೂಡ ಇದೇ ಆಗಿದೆ. ಪ್ರಮುಖವಾಗಿ ಪ್ರೊಡಕ್ಷನ್ ಟೀಮ್ನವರು ಕೂಡ ಇದಕ್ಕಾಗಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಿದ್ದಾರೆ ಅನ್ನೋದನ್ನು ಮರಿಬಾರ್ದು. ಒಟ್ಟಾರೆ ಕರ್ಣ ಧಾರಾವಾಹಿ 21ರಿಂದ ಪ್ರಸಾರ ಆಗ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ.